ಅರ್ಥವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಜೊತೆಗೆ ಈ ಅಂಗದ ಕುರಿತಾಗಿ ಸ್ಪಷ್ಟವಾದಂತಹ ನಿಲುವು ಶರಣರದ್ದು ಹೇಗಿತ್ತು ಅಂತಂದ್ರೆ, ಆ ಲಿಂಗವನ್ನ ಅನುಭವಿಸುವುದಕ್ಕೋಸ್ಕರವಾಗಿನೇ ಜನ್ಮ ತಳೆದಿರುವಂತಹದ್ದು. ಅದರ ಅನುಭವ ಇಲ್ಲದೇನೆ ಇಲ್ಲಿ ಬದುಕಿಯು ಸವಿಸಿದ್ರೆ ಅದು ಫಲ ನೀಡೋದಿಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಸಹ, ಈ ಭೂಮಿ ಮೇಲೆ ಜೀವಿಸುವಂತಹ ಪ್ರತಿ ವ್ಯಕ್ತಿಯೂ ಸಹ ಆ ಲಿಂಗದ ಅನುಭವವನ್ನ ಪಡಿಬೇಕು ಅಂತೇಳಿ ಬಸವಾದಿ ಶರಣರು ಎಲ್ಲರಿಗೂ ಸಹ ಆ ಒಂದು ಲಿಂಗವನ್ನ ದರ್ಶಿಸುವಂತಹ ಒಂದು ಅವಕಾಶವನ್ನ ಒದಗಿಸಿಕೊಟ್ರು. ಆ ಅವಕಾಶವನ್ನ ಬಳಸಿಕೊಂಡಂತಹ ಶರಣರು ತಾವು ಲಿಂಗವನ್ನ ಯಾವ ರೀತಿ ನೋಡಿದೀವಿ, ತಮಗೆ ಯಾವ ರೀತಿ ಅದು ಲಿಂಗದ ದರ್ಶನ ಆಯ್ತು ಅನ್ನೋದನ್ನ ತಮ್ಮದೇ ಆದಂತಹ ವಚನಗಳಲ್ಲಿ ತಮ್ಮ ಅನುಭವದ ಹಿನ್ನೆಲೆಯಿಂದ ಅವುಗಳನ್ನ ಸೆರೆ ಹಿಡಿದಿದ್ರು. ನೋಡ್ಲಾಗಿ ಕೆಲವು ಜನ ವಚನಕಾರರು ಆ ಲಿಂಗದ ಕುರಿತಾಗಿ ಬರೆದಿರುವಂತಹ ಪದಗಳು ಏನಿದಾವಂದ್ರೆ, ಪ್ರಮುಖವಾಗಿ ಬೆಳಕು, ಬಯಲು, ಘನ, ಚಿದ್ಘನ, ಮಹಾಲಿಂಗ, ಇಂತಹ ಅನೇಕ ಪದಗಳನ್ನ ತಾವು ಕಂಡುಕೊಂಡಿರುವಂತ ಆ ಲಿಂಗಕ್ಕೆ ಬಳಕೆ ಮಾಡಿ ವಚನದಲ್ಲಿ ನಮಗೆ ನೀಡಿದ್ದಾರೆ. ಈಗಾಗಲೇ ಈ ಒಂದು ಅನುಭವವನ್ನು ಪಡಿಬೇಕಾದ್ರೆ ಸಾಧಕ ಯಾವ್ಯಾವ ಹಂತವನ್ನು ಕ್ರಮಿಸಬೇಕು ಅನ್ನೋದು ಕುರಿತಾಗಿ ಚನ್ನಬಸವಣ್ಣವರು ಶಟಸ್ಥಲಗಳು, ಪಂಚಾಚಾರ, ಅಷ್ಟಾವರಣ, ಈ ರೀತಿಯಾದಂತಹ ಒಂದು ತಾತ್ವಿಕ ವಿಚಾರಗಳನ್ನ ಕೊಟ್ಟಿರುವಂತದ್ದು ಜನಸಾಮಾನ್ಯರಿಗೆ ಪರಿಚಯ ಇದೆ. ಆದ್ರೆ ಸಖಿಲೆಗಳ ಕುರಿತಾಗಿ 216 ತತ್ವಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಆ 216 ತತ್ವಗಳು ಭವಿಷ್ಯ ಪ್ರತಿ ಪದದ ತತ್ವದ ಅರ್ಥವನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಬಂದಾಗ ನಮಗೆ ಗೊತ್ತಾಗ್ತಾ ಇರೋದು ಏನಂತಂದ್ರೆ, ಆ ಪದಗಳು, ಆ ತಾತ್ವಿಕ ಪದಗಳೇನದವಲ್ಲ, ಅವು ಅಂಗ ಮತ್ತು ಲಿಂಗವನ್ನ ಬೆಸೆಯೋದಕ್ಕೆ ಸಿದ್ಧಪಡಿಸಬೇಕಾದಂತ ಮನೋಭೂಮಿಕೆಯನ್ನ ಒದಗಿಸಿಕೊಡ್ತಾವೆ. ಇಲ್ಲಿವರೆಗೆ ವಚನಗಳ ಅಧ್ಯಯನ ಹೇಗಾಗಿದೆ ಅಂದ್ರೆ, ಕೇವಲ ವಚನಗಳನ್ನು ಇಟ್ಕೊಂಡೇ ವಚನಗಳ ಅಧ್ಯಯನ ಆಗ್ತಾ ಇದೆ. ಆದ್ರೆ ವಚನಗಳು ಅನ್ನುವಂಥವು ಆ ವಚನೇತರ ಸಾಹಿತ್ಯದ ರಚನೆಯ ಬೈ ಪ್ರೊಡಕ್ಟ್ಸ್ ರೂಪದಲ್ಲಿ ಇದ್ದಾವೆ. ಅಂದ್ರೆ ನೀವು ಯಾವುದೋ ಒಂದು ವಚನ ತೆಗೆದುಕೊಂಡಾಗ ಅದರೊಳಗೆ ಬರುವಂತಹ ಪಾರಿಭಾಷಿಕ ಪದ ಅಂತ ನಾವೇನು ಕರಿತೀವಲ್ಲ, ಅವೆಲ್ಲವೂ ಸಹ ಸಕಿಲದ ಪದಗಳೇ. ಆ ಕಾರಣಕ್ಕಾಗಿ ವಚನಗಳನ್ನ ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವುದೇ ಸಾಧಕರಾದಂಥವರು ವಚನೇತರ ಸಾಹಿತ್ಯವನ್ನ ಓದುವುದು ಅಷ್ಟೇ ಅವಶ್ಯಕ. ಯಾಕೆಂತಂದ್ರೆ ವಚನೇತರ ಸಾಹಿತ್ಯದಲ್ಲಿ ಅದು ಕರ್ಣಹಾಸಿಗೆ ಆಗಿರ್ಬೋದು, ಪದಮಂತ್ರ ಗೋಪ್ಯ ಆಗಿರ್ಬೋದು, ಸಖಿಲಗಳಾಗಿರ್ಬೋದು, ಅಥವಾ ಕಾಲಜ್ಞಾನ ವಚನಗಳು, ಇವು ಎಲ್ಲ ರೀತಿಯಾದಂತಹ ವಚನೇತರ ಸಾಹಿತ್ಯದೊಳಗೆ ನಮಗೆ ಏನು ಸಿಗುತ್ತಂತಂದ್ರೆ, ಈ ವಚನಗಳ ಅರ್ಥೈಸುವಿಕೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಅಲ್ಲಿ ಸಿಗ್ತಾವ. ಸರಿ, ಅಂಗ ಮತ್ತು ಲಿಂಗವನ್ನ ನಾವು ನೋಡ್ಕೋಬೇಕು ಅಂತಂದಾಗ ಈ ಅಂಗ ಮತ್ತು ಲಿಂಗವನ್ನ ಬೆಸೆಯುವಂತಹ ಕೇಂದ್ರ ರೂಪದಲ್ಲಿ ಇರುವಂತಹದ್ದೇ ಇಷ್ಟಲಿಂಗ. ಈ ಇಷ್ಟಲಿಂಗ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನಾವು ಬಳಸಿಕೊಳ್ಬೇಕು, ಇಷ್ಟಲಿಂಗದ ಮೂಲಕವಾಗಿ ನಾವು ಈ ಅನುಭವವನ್ನು ಹೇಗೆ ಪಡಿಬೇಕು ಅನ್ನೋದು ಕುರಿತಾಗಿ ಸಾಕಷ್ಟು ವಚನಕಾರರು ಹೇಳಿದ್ದಾರೆ ವಚನಗಳಲ್ಲಿ. ಈ ಬಸವ ತತ್ವ, ಶರಣ ತತ್ವ ಅನ್ನುವಂಥದ್ರದ್ದು ಬೇಸೆ ಇಷ್ಟಲಿಂಗ. ಈ ಇಷ್ಟಲಿಂಗ ಅನ್ನುವಂಥದ್ದು ಆ ಲಿಂಗ ತತ್ವಕ್ಕೆ ದಾರಿ, ಲಿಂಗ ತತ್ವಕ್ಕೆ ಸಂಚರಿಸ್ತಾ ಇರುವಂತಹ ಸಾಧಕನಿಗೆ ಕೈದೀವಿಗೆ. ಏನು ಅದು ಇರ್ಲಿಲ್ಲ, ಇಷ್ಟಲಿಂಗ ಇರಲಿಲ್ಲಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ
ಅನುಭಾವಿಕ ವಿಚಾರಗಳು ಅರ್ಥ ಆಗುವುದೇ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟಲಿಂಗ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿರೋದು ಬಹಳ ಅವಶ್ಯಕತೆ ಇದೆ ಈಗ. ಇಷ್ಟಲಿಂಗ ಅಂತಂದ್ರೆ ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳುವಂತಹದ್ದು ಅದೊಂದು ಭೌತಿಕವಾದಂತಹ ವಸ್ತುವಿನ ರೂಪದಲ್ಲಿರುವಂತಹದ್ದು ಇಷ್ಟಲಿಂಗ ಅಲ್ಲ. ಅದರದ್ದು ಒಂದು ಭೌತಿಕವಾಗಿ ಇರಬಹುದು, ಬಟ್ ಅದರದ್ದು ಆ ಪ್ರಯೋಜನ ಅಷ್ಟೇ ಇಲ್ಲ. ಅದನ್ನೇ ನಾವು ಭೌತಿಕವಾಗಿ ಇಷ್ಟಲಿಂಗವಂತ ಅಂದ್ಕೊಂಡ್ಬಿಟ್ರೆ ಸ್ಥಾವರ ಲಿಂಗಕ್ಕೂ ಇಷ್ಟಲಿಂಗಕ್ಕೂ ಏನು ವ್ಯತ್ಯಾಸ ಉಳಿಯೋದಿಲ್ಲ. ನಾವು ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ತಿಳ್ಕೊಂಡು ಅಂತಂದ್ರೆ ಇಷ್ಟಲಿಂಗ ತೀರಿಲ್ಲಪ್ಪ ಅಂತ ಎಲ್ಲವೂ ವ್ಯರ್ಥನೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಅಲ್ಲಂ ಪ್ರಭುಗಳು ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಲಿಂಗವನ್ನು ಅರಿದ ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ, ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ ಅವರು. ಲಿಂಗವನ್ನರಿದರೆ ಏನದ ಅರಿದಡು ಫಲವಿಲ್ಲ. ನಿಮಗೆ ಲಿಂಗ ಅಂತಂದ್ರೆ ಏನಂತ ಗೊತ್ತಾಗಲ್ಲ. ನೀವು ಏನಿದೆ ನೀನ್ ಏನು ಎಲ್ಲಾ ದರ್ಶನಗಳ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ, ಎಲ್ಲಾ ಧಾರ್ಮಿಕ ಗ್ರಂಥಗಳನ್ನ ಓದಿದ್ದೀನಿ, ನನಗೆಲ್ಲಾ ಗೊತ್ತೈತಿ ಅಂತ ಅಂದ್ರ ಲಿಂಗ ಗೊತ್ತಿರ್ಲಿಲ್ಲ ಅಂದ್ರೆ ಅದೆಲ್ಲವೂ ಸಹ ಒಂದ್ ಕಡೆ ಪುರುಷವ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಅವೆಲ್ಲ ಪರರ ಎಂಜಲು ಅಂತ. ಅವು ಮತ್ತೊಬ್ರು ತಾವು ಅನುಭವಿಸಿ ಬರೆದಿರುವಂತದ್ದು ಅದು ನಿನಗೆ ಹೇಗೆ ಸೂಟ್ ಆಗ್ತೈತಿ? ಅದು ನೀ ಅನುಭವಿಸಬೇಕು. ನಿನ್ನ ಅನುಭವಕ್ಕೆ ಬಂದಾಗ ಅದ್ರದ ಬಗ್ಗೆ ನಿನಗ ನಿಜವಾದಂತ ಅರ್ಥ ಆಗ್ತೈತಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಹೊರಗಿನ ಬಾಹ್ಯ ಜ್ಞಾನಗಳಕ್ಕೆ ಪೂರಕವಾಗಿರುವಂತಹ ಸಾಹಿತ್ಯ ಆಗಿರಬಹುದು, ಸಾಮಗ್ರಿ ಬೇರೆ ಏನೇ ಇರ್ಲದು, ಅದು ನಿನ್ನ ಅನುಭವ ಅಲ್ಲ. ಅದಕ್ಕೆ ಹೇಳ್ತಾರ, ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ನಿನ್ನ ಎಕ್ಸ್ಪೀರಿಯನ್ಸ್ ನಿನಗೆ ಆಯ್ತಾ? ನೀ ಅದರಲ್ಲಿ ಯಾವುದು ದೇವರು, ಯಾವುದು ಈ ಜಗತ್ತಿನ ಚಾಲನಾ ಶಕ್ತಿ ಅನ್ನುವಂಥದ್ದು ನಿನಗೆ ಎಕ್ಸ್ಪೀರಿಯನ್ಸ್ ಆಯ್ತಿಲ್ಲೋ, ಬೇರೆ ಏನು ಓದೋಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಬೇರೆ ಏನೂ ಬೇಡ ಅಂತ ಹೇಳ್ತಾರೆ. ಲಿಂಗವನ್ನು ಅರಿದ ಬಳಿಕ ಮತ್ತ ನೀನರಿದಡೆಯೂ ಫಲವಿಲ್ಲ. ಅದಕ್ಕೆ ಬಸವಣ್ಣವರು ನಮ್ಮ ವಚನದಲ್ಲಿ ಹೇಳ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಯಾಕಂದ್ರೆ ಅವರೆಲ್ಲ ನನ್ಗೆ ಏನ್ ಬೇಕಾಗಿತ್ತು ಅದನ್ನ ಸಿಕ್ಬಿಡತಿ, ನನಗಿದು ಸಿಕ್ಕರೂ ಸಹ ಮತ್ತ ಮನಸ್ಸು ಆ ಕಡೆ ಎಳಿಬಾರ್ದು. ಮತ್ತೊಂದು ನೀ ಕೇಳ್ಬೇಕು ತಡಿ, ಅದನ್ನ ಬಿಟ್ಟಿನ ಅದನ್ನ ಕೇಳ್ಬೇಕಂತ ಹೋಗ್ಬಾರ್ದು. ಅದನ್ನ ನೋಡ್ಬೇಕು ತಡಿ, ಇನ್ನೊಂದು ಐತೆ ಅದನ್ನ ಆ ಕಡೆ ಎಲ್ಲರೂ ಹೊಂಟ್ರೆ ನಾನು ಅಲ್ಲಿ ಹೋಗಿ ನೋಡ್ಬೇಕು ಅಂತ ಯಾವ ಬೇಡ ಅಂತ ಹೇಳ್ತಾರ. ಯಾಕಂದ್ರೆ ಲಿಂಗವನ್ನು ಅರಿದ ಬಳಿಕ ಮತ್ತ ನೀನ್ ನಡೆದಿಯೂ ಫಲವಿಲ್ಲ. ಯಾಕಂದ್ರೆ ಸರ್ವಕಾರಣ ಲಿಂಗವಾಗಿ, ಇಲ್ಲಿವರೆಗೂ ನಾವು ಇಷ್ಟು ದಿವಸ ಮಾತಾಡಿದೀವಿ, ಈ ಜಗತ್ತಿನ ಎಲ್ಲ ಚಾಲನ ಶಕ್ತಿಯಾಗಿ ಲಿಂಗ ಐತಿ. ಒಂದು ಸಸ್ಯ ಬೆಳಿಬೇಕಾದ್ರೂ ಆ ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರುವಂತ ಚೇತನವೇ ಲಿಂಗ. ಒಂದು ನದಿ ಹರಿದು ಬರಬೇಕು, ನೀರೆಲ್ಲ ಸೇರಿ ಹರಿತಾವ ಅಂತಂದ್ರ ಅದಕ್ಕೂ ಆ ಹರಿವಿಗೆ ಇರುವಂತ ಶಕ್ತಿನೇ ಲಿಂಗ. ಎಲ್ಲ ಏನ್ ನಮ್ ಕಣ್ಣಿಗೆ ಕಾಣ್ತಾ ಇರುವಂತ ಗ್ರಹ ನಕ್ಷತ್ರಗಳು ಎಲ್ಲ ಸುತ್ತಬೇಕಾದ ಚಾಲನೆ ಶಕ್ತಿನೇ ಲಿಂಗ. ನಾವು ಆಹಾರ ಸೇವಿಸ್ಬೇಕನ್ನುವಂತ ಬಯಕೆ ಉಂಟು ಮಾಡೋದು ಲಿಂಗ. ಸೇವಿಸಿದ ಆಹಾರ ಜೀರ್ಣ ಆಗುವುದು ಕಾರಣವಾಗಿರೋದು ಲಿಂಗ. ಎಲ್ಲವೂ ಲಿಂಗನೇ ಲಿಂಗನ ಲಿಂಗನೇ. ಅದಕ್ಕೆ ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತ ಈ ಪದಗಳನ್ನು ಯಾಕೆ ಬಳಸಿದ್ರು ಅಂದ್ರೆ, ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಗವನ್ನೇ ಮಾಡುವೆ. ಬೇರೆ ಏನು ಬೇಡ. ಬೇರೆ ಏನಂತೀವಿ ಅದನ್ನು ಲಿಂಗನ ಆಗಿರ್ತೈತಿ. ಹಾಗಾಗಿ ಇಲ್ಲಿ ನಿನಗೆ ಲಿಂಗದ ನೇರವಾದ ಅನುಭವ ಬಂದ್ಮೇಲೆ ಮತ್ತೊಂದು ಪದ್ಧತಿಯಿಂದ ಮತ್ತೊಂದು ವಿಧಾನದಿಂದ ಲಿಂಗನ ಅರಿಯಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಆ ಲಿಂಗವನ್ನು ಅರ್ತ್ಕೊಂಡ್ಬಿಟ್ರೆ ಅದು ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ ಅಂತ. ಅದ್ರ ಅರ್ಥ, ನಾವಿಷ್ಟು ದಿವಸ ಅಧ್ಯಯನ ಮಾಡಿರುವಂತ ಈ ಸಕಿಲ ಕೊನೆಗೆ ಏನ್ ಹೇಳ್ತೈತಪ್ಪ ಅಂದ್ರ, ಲಿಂಗ ಅಂದ್ರೆ ಏನಂತ ಅರ್ತ್ಕೊಂಡ್ಬಿಡು. ಅರಿಯುವಂಥದ್ದು ಯಾವುದು? ಅಂಗ. ಅಂಗ ಅನ್ನುವಂಥದ್ದು ಆ ಲಿಂಗದ ಅರಿವನ್ನು ಪಡೆಯೋದಕ್ಕಿರುವಂತ ಒಂದು ಡಿವೈಸಸ್ ಅಷ್ಟೇ.
ಅಂಗ ಅದನ್ನ ತಿಳ್ಕೊಳ್ತೈತಿ, ಅನುಭವಿಸ್ತೈತಿ, ಆನಂದಿಸ್ತೈತಿ ಅಂದ್ರ ಅದು ಅಂಗನೂ ಲಿಂಗನೇ. ಅದನ್ನೇ ಸಕಿಲ ಅಂತ ಹೇಳೋದು. ಅಂಗನೂ ಲಿಂಗನೇ. ಅಂಗ ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ಅಂಗವೇ ಲಿಂಗ, ಲಿಂಗವೇ ಅಂಗ. ಹೇಳ್ತಾರೆ, ಎಲೆ ಮನವೇ ನಿನ್ನ ನಿಜವ ತಿಳಿವಡೆ, ನೀ ನಿನ್ನ ನಿಜವ ತಿಳಿವಡೆ, ಆ ನಿನ್ನ ನಿಜವ ಹೇಳುವೆ ಕೇಳು. ಅಲಂ ಪ್ರಭು ಹೇಳ್ತಾರ, ನಮ್ಮ ಮನಸ್ಸಿಗೆ ಹೇಳ್ತಾರ, ನಾ ಯಾರು ಅಂತೇಳಿ ಮನಸ್ಸು ಚಿಂತೆ ಮಾಡ್ತದಲ್ಲ ಒಂದೊಂದ್ಸತಿ. ನಾನು ಯಾರು ಅಂತ ಚಿಂತೆ ಮಾಡೋದು ಯಾವುದು? ಸಾಮಾನ್ಯ ಅರ್ಥದಲ್ಲಿ ನಾವು ಮನಸ್ಸು ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಎಲೆ ಮನವೇ ನೀ ನಿನ್ನ ನಿಜವ ತಿಳಿವಡೆ, ಆ ನಿನ್ನ ನಿಜವ ಹೇಳುವೆ ಕೇಳು. ಅದು ಕೇವಲ ಜ್ಯೋತಿ, ಅದು ವರ್ಣಾತೀತ. ಅಂದ್ರೆ ಲಿಂಗದ ಉಪಮೆಗಳನ್ನೇ ಇಲ್ಲಿ ಹೇಳ್ತಾ ಇರುವಂತದ್ದು. ಅದು ಜ್ಯೋತಿ, ಕೇವಲ ಜ್ಯೋತಿ, ಅದು ವರ್ಣಾತೀತ. ನೀನದ ನರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತ್ತು. ನಿನ್ನೆ ಹೇಳಿದ್ದೆ ಒಂದು ಉಪಮೆ. ಉಪ್ಪಿನ ಗೊಂಬಿ ಸಮುದ್ರ ನೋಡ್ತಂತೆ, ಇಳಿದಾಗ ಸಮುದ್ರನೇ ಆಗಿ ಹೋಗ್ಬಿಡ್ತೈತೆ ಅದು. ಅದನ್ನ ಹೇಳ್ತಾರೆ, ನೀನ್ ಅದನ್ನ ಅರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತ್ತು. ನಿನ್ನ ಎಕ್ಸಿಸ್ಟೆನ್ಸ್ ಎಲ್ಲಿ ಉಳಿತೈತೆ ಅಲ್ಲಿ. ಯು ಆರ್ ಡಿಸಾಲ್ವ್ಡ್ ಇನ್ ದಟ್ ಎನರ್ಜಿ. ಅದ್ರೊಳಗೆ ನೀವು ಅಡಿಗೆ ಹೋಗ್ಬಿಡ್ತಿದಿ, ಕರಿಗೆ ಹೋಗ್ಬಿಡ್ತಿದಿ ನೀನು. ಅದೀಗ ನಿನ್ನ ಪರಿಪೂರ್ಣ ತತ್ವದ ನೆಲೆ. ನೀನ್ ಅದ್ರೊಳಗೆ ಕರಗ್ತಿದ್ದಿಲ್ಲ. ನಾನು ಯಾರು ಅಂತ ತಿಳ್ಕೊಳಕ್ ಹೋಗಿ ನೀನು ಲಿಂಗ ತತ್ವ, ಲಿಂಗವೇ ನೀನು ಅನ್ನುವಂತ ಅರಿವು ಬಂದ ಮೇಲೆ ನೀನೇ ಲಿಂಗ ಅಂತೇಳಿ ಹೋಗ್ತಿಲ್ಲ. ನಿನ್ನ ಪರಿಪೂರ್ಣ ತತ್ವದ ನೆಲೆ ಅದು. ಆ ನಿನ್ನ ನಿಜವ ನಿಶ್ಚಯಿಸಿ ನೀ ನಿರ್ಗಮನಿಯಾದಲ್ಲಿ, ನೀ ನಿರ್ಗಮನಿ ಅಂದ್ರೆ ನಾನು ಅನ್ನುವಂಥದ್ದು ಅಳದು ಇಲ್ಲ, ಈ ಜಗದ ಚೇತನ ಶಕ್ತಿನೇ ನಾನು ಅನ್ನುವಂಥದ್ದು, ನಾನು ಅನ್ನೋದು ನಿರ್ಗಮನೆ ಆಯ್ತಂದ್ರೆ ಅದೇ ನಿನ್ನ ಸಮ್ಯಕ್ ಜ್ಞಾನದ ತೋರಿಕೆ. ಸಮ್ಯಕ್ ಜ್ಞಾನ ಅಂದ್ರೆ ಅದೇ, ನೀನು ನಾನು ಅಲ್ಲ, ಎಲ್ಲವೂ ನೀನೇ ಅನ್ನುವಂಥದ್ದು ಬಂತಪ್ಪ ಅಂದ್ರೆ ಇದನ್ನ ವೇದಾಂತದೊಳಗೆ ಹೇಳ್ತಾರೆ. ಜಗತ್ತಿನ ಚಾಲನವಾಗಿರುವಂಥದ್ದು ಒಂದಿದೆ, ಅದು ಅದೇ ನೀನು, ತತ್ವಂ ಅಸಿ ಅಂತ ಹೇಳ್ತಾರೆ. ಅದೇ ನೀನು ಅಂತೇಳಿ. ಹಾಗೆ ಈ ಒಂದು ಕಲ್ಪನೆ ಬಂತಪ್ಪ ಅಂತಂದ್ರೆ ಅದು ಸಮ್ಯಕ್ ಜ್ಞಾನ ಅಂತ ಕರೀತಾರೆ. ಆ ತೋರಿಕೆಯ ಅಖಂಡ ಬೆಳಗಿನ ಒಳಗಿನೊಳಗೆ ಅಂತದ್ದೇನು ಬೆಳಕಿರ್ತದಲ್ಲ, ಆ ಬೆಳಕಿನ ಒಳಗಡೆ ನೀ ನಮ್ಮ ಗುಹೇಶ್ವರ ಲಿಂಗದ ಚರಣವನ್ನು ಅರಸಿಕೊಂಡು ನಿಶ್ಚಿಂತನಾಗಲೇ ಮನವಿ ಅಂತಾರೆ. ನೀ ಚಿಂತೆ ಮಾಡಕ್ ಹೋಗ್ಬೇಡ, ಬೇರೆ ನಾ ಬೇರೆ, ಅಂಗ ಬೇರೆ, ಲಿಂಗ ಬೇರೆ ಚಿಂತೆ ಮಾಡಕ್ ಹೋಗ್ಬೇಡ. ಅಂಗವೇ ಲಿಂಗ ಆಗಿಬಿಟ್ಟೈತಿ. ಹಾಗಾಗಿ ನಿನಗ ನಾಟ್ ಪರ್ಸನಲ್ ಎಕ್ಸಿಸ್ಟೆನ್ಸ್, ಸಪ್ರೇಟ್ ಆಗಿ ನಿನಗೊಂದು ಅಸ್ತಿತ್ವ ಅನ್ನೋದಿಲ್ಲ. ಯಾಕಂದ್ರೆ ಆ ಅಂಗದ ಭಾಗ ನೀನು. ಹಾಗೆ ನೀರಿಗೆ ಸ್ವಂತ ಅಸ್ತಿತ್ವ ಇಲ್ಲ. ಯಾಕಂದ್ರೆ ನದಿ ಅಂತಂದ್ರೆ ಆ ನೀರಿನ ಒಂದು ಭಾಗ. ಅದನ್ನೇ ಒಂದ್ ಕಡೆ ಬಹಳ ಬ್ಯೂಟಿಫುಲ್ ಆಗಿ ತಾತ್ವಿಕ ವಿಚಾರ ಹೇಳ್ತಾರೆ. ಅಲೆಗಳು ಅನ್ನುವಂಥದ್ದಕ್ಕೆ ಸ್ವಂತಕ್ಕೆ ಅನ್ನೋದಿಲ್ಲ. ಅಲೆಗಳು ಏನಪ್ಪಾ ಅಂದ್ರ ಸಮುದ್ರದ ಭಾಗ. ತೋರಿಕೆಗೆ ಮಾತ್ರ ಅಲೆಗಳು ಕಾಣ್ತಾವ, ಅವು ಅಡಗುದೆಲ್ಲಪ್ಪ ಅಂದ್ರೆ ಸಮುದ್ರದಾಗನೆ. ಹಾಗೆ ನಮ್ಮ ಅಂಗ ಅನ್ನೋದು ತೋರಿಕೆಗೆ ಕಾಣ್ತೈತಿ, ಅದು ಅಡಗುದು, ಅದು ಉದಯಿಸಿದ್ದು ಎಲ್ಲಪ್ಪ ಅಂದ್ರೆ ಅದು ಲಿಂಗದೊಳಗಿಂದ ಹುಡ್ತೈತಿ, ಲಿಂಗದೊಳಗ ಐಕ್ಯ ಆಕೈತಿ. ಹಾಗಾಗಿ ಲಿಂಗವನ್ನು ಬಿಟ್ಟು ಅಂಗ ಬೇರೆ ಇಲ್ಲ. ಹಾಗೆ ಅಲೆಗಳು ಸಾಗರವನ್ನು ಬಿಟ್ಟು ಇಲ್ಲವೋ ಹಾಗೆ ಅಂಗ ಲಿಂಗ ಬಿಟ್ಟಿಲ್ಲ. ಅದು ನಿನ್ನ ಸಮ್ಯಕ್ ಜ್ಞಾನ. ಅದು ತಿಳ್ಕೊಂಡಪ್ಪ ಅಂದ್ರೆ ಹೇಳ್ತಾರೆ. ಅಂದ್ರೆ ಹೇಗೆ ತಿಳ್ಕೊಬೇಕು ಅದನ್ನ? ನಾನು ಲಿಂಗದ ಒಂದು ಭಾಗ ಅಂತ ನಮ್ಗೆ ಯಾವಾಗ ಅರಿವು ಬರ್ತೈತಿ? ಆ ಅರಿವು ಕೊಡುವಂತದ್ದು ಸಾಧನವೇ ಇಷ್ಟಲಿಂಗ. ಅದನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರಲ್ಲಿ ಹೇಳ್ತಾರೆ. ಅಂಗೈಯ ಲಿಂಗದಲ್ಲಿ ಕಂಗಳ ನೆಟ್ಟು, ಇದನ್ನ ಮೆಥಡ್ಸ್ ಹೇಳ್ತಾರೆ, ಸ್ಟೆಪ್ಸ್ ಹೇಳ್ತಾರೆ ಅವರು. ಇಷ್ಟಲಿಂಗ ಪೂಜೆ ಹೇಗೆ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಏನು? ಅಂಗೈಯೊಳಗಿನ ಲಿಂಗದೊಳಗ ನಮ್ಮ ದೃಷ್ಟಿ ನೆಡಬೇಕು. ಹೇಗೆ ನೆಡಬೇಕಂತ ಹೇಳ್ತಾರ ಅವರು. ಯಾವೇ ಹಳಚದೆ ಅಂದ್ರೆ ಕಣ್ಣಿನ ರೆಪ್ಪೆ ಬಡಿಲಾರ್ದಂಗ, ಕಣ್ಣಿನ ರೆಪ್ಪೆ ಬಡಿಲಾರ್ದಂಗ ಅಂದ್ರೆ ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಇಷ್ಟಲಿಂಗವನ್ನು ದೃಷ್ಟಿಸ್ಬೇಕು. ಅದನ್ನ ದೃಷ್ಟಿಸ್ತಾ ಇರುವಾಗ ಮನ ಕವಲೀಡದೆ ಅಂದ್ರೆ ಚಂಚಲ ಆಗ್ಬಾರ್ದು ಮನಸ್ಸು. ಅದನ್ನ ಒಂದ್ ಕಡೆ ಪ್ರಭುಲಿಂಗ ಲೀಲೆಯೊಳಗ ಚಾಮರಸರು ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರ, ಸುಳಿವ ಗಾಳಿ ನಿಲ್ದೊಡೆ ಅಲೆವ ಮನ ನಿಲ್ತದೆ. ಅಂದ್ರ
ಕಣ್ಣಿನ ರೆಪ್ಪೆ ನಿಂತ ತಕ್ಷಣ ನಮ್ಮ ಮನಸ್ಸಿನೊಳಗಿರುವಂತಹ ಮನಸ್ಸು ಚಂಚಲ ಆಗೋದು ನಿಲ್ತೈತಿ. ಅವಾಗ ಏನಾಗ್ತದಪ್ಪ ಅಂದ್ರ ಮಂಗಳ ಮಹಾಬೆಳಕು ಕಾಣ್ತಂತ ಇಲ್ಲಿ ಹೇಳ್ತಾರ. ಚಿತ್ರದ ರೂಹಿನ ತೆರನಂತೆ, ಈ ಚಿತ್ರ ತೆಗೆದಾಗ ಚಿತ್ರದಾಗ ಒಂದು ಕಣ್ಣಿನ ಚಿತ್ರ ತೆಗೆದಪ್ಪ ಕೈ ಅಂತಂದ್ರೆ ಅದೇನಾರ ಕಣ್ಣು ಬಡಿತದೆ ಅಂದ್ರೆ ಬಡಿದೇ ಇಲ್ಲ. ಆ ರೀತಿ ಕಣ್ಣಿನ ಬಡಿಲೇ ಇರೋ ಹಾಗೆ ನೋಡ್ತಾ ಇರ್ಬೇಕು ನೋಟ. ಲಿಂಗವ ನೋಡಿ ನೋಡಿ ಕಂಗಳಲ್ಲಿ ಅಚ್ಚೊತ್ತಿ ಆ ಲಿಂಗದ ಒಂದು ಬಿಂಬ ನಮ್ಮ ಕಂಗಳೊಳಗ ಅಚ್ಚೊತ್ತಬೇಕಂತ. ಕಣ್ಣಿನ ಗುಡ್ಡಿನೂ ಸಹ ಕರಿದಿರ್ತದೆ. ಇಲ್ಲಿರುವಂತ ಎದುರುಗಡೆ ಇರುವಂತ ಲಿಂಗನೂ ಕಪ್ಪಿರ್ತೈತಿ. ಆ ಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಭಾವ ಅವಾಗಲಿಂದ ಅದು ಉಗಮ ಆಗ್ತಾ ಆಗ್ತಾ ನೆರೆವ ಲಿಂಗ ಸುಖ ಸಂಪನ್ನರನ್ನೇ ಮನಸ್ಸಿನಾಗ ಅದು ಆತಪ್ಪ ಅಂದ್ರ ಲಿಂಗ ಸುಖ ಸಂಪನ್ನರನ್ನ ಲಿಂಗವೆಂಬೆನು ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ. ಅವಾಗ ಅದು ಅವರೇ ಲಿಂಗ ಆಗ್ತಾರೆ. ಇದನ್ನ ಬಹಳ ಬ್ಯೂಟಿಫುಲ್ ಆಗಿ ಬಸವಣ್ಣವ್ರ ತಮ್ಮ ವಚನದಲ್ಲಿ ಹೇಳ್ತಾರೆ. ಹೇಗೆ ನೋಡ್ಬೇಕು ಲಿಂಗ ನಿರೀಕ್ಷೆ ಅಂತಂದ್ರೆ ಕಂಗಳ ಕೋಡಿ ವರೆಯುತ್ತ ಸುರಿಯುತ್ತ ಲಿಂಗವೆಂಬಿಪ್ಪೆನೆ ಅಂತ. ಇಷ್ಟಲಿಂಗವನ್ನ ಪೂಜಿಸುವಾಗ ಕಣ್ಣಿನಿಂದ ನೀವು ಯಾವುದೇ ವಸ್ತುವನ್ನು ಕಣ್ಣು ಪಿಳುಕಿಸ್ಲಾರ್ದನೆ, ಕಣ್ಣಿನ ರೆಪ್ಪೆ ಮುಚ್ಚಲಾರ್ದ ದಿಟ್ಟಿಸಿ ನೋಡಿದ್ರಪ್ಪ ಅಂದ್ರೆ ಕಣ್ಣಿಂದ ನೀರು ಹೋಗ್ತದೆ. ಹೋಗ್ಬೇಕಂತಾರ ಅವ್ರು. ಕಣ್ಣಿಂದ ನೀರು ಹಾಗೆ ಹರಿತಾ 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 ಹೋದಾಗ ಅವಾಗ ಏನಾಗ್ತದಂದ್ರ ದೃಷ್ಟಿ ಅದ್ ಹೇಳ್ತಾರೆ, ಎವೆ ಹಳಚದೆ ಮನ ಕವಲಿಡದೆ ಚಿತ್ರದ ರೂಹಿನ ತೆರನಂತೆ ಲಿಂಗವ ನೋಡಿ ನೋಡಿ ಹಂಗ ನೋಡ್ಬೇಕು. ಅವಾಗ ಅದು ಏನಕ್ಕಪ್ಪ ಅಂತಂದ್ರ ಲಿಂಗ ಕರಿದಿದ್ದು ಬೆಳಿದಾಗ್ತೈತಿ. ಹೇಗ್ ಮಾಡ್ಬೇಕು ಕರಿ ಲಿಂಗ ಹೋಗಿ ಬಿಳಿ ಮಾಡೋದು ಅಂತಂದ್ರ ಆ ದೃಷ್ಟಿ ಅದ್ರ ಮ್ಯಾಗ ಹಾಕ್ತಾ ಹೋದಂಗೆಲ್ಲ ಆ ಕಣ್ಣಿನಿಂದ ಬಂದಂತಹ ಕಿರಣಗಳು ಆ ದೃಷ್ಟಿ ಇಷ್ಟಲಿಂಗ ಬಿದ್ದಾಗ ಇಷ್ಟಲಿಂಗ ಕಪ್ಪಿದ ಸುತ್ತು ಪ್ರಭಾವಲಯ ಕ್ರಿಯೇಟ್ ಆಗ್ತೈತಿ. ಬೇರೆ ಬೇರೆ ಬಣ್ಣಗಳ ರೂಪದಂತ ಒಂದು ಮಸುಕು ಉಂಟಾಗ್ತೈತಿ. ಆಮೇಲೆ ಅವೆಲ್ಲ ಮಸುಕುಗಳು ತಿಳಿ ಆಗ್ತಾ ಕೈ ಒಳಗಿರುವಂತ ಲಿಂಗ ಬಿಳಿ ಆಗ್ತಾ ಅದು ಮರೆ ಆಗದ. ಅದನ್ನೇ ಅಲ್ಲಂ ಪ್ರಭು ಹೇಳ್ತಾರೆ, ಕರಗಿಸಿ ನೋಡಿರಿ ಅಣ್ಣ ಕರಿಯ ಗಟ್ಟಿಯನು. ಕರಗಿಸಿ ನೋಡಿರಿ ಆ ಕರಿಯ ಗಟ್ಟಿಯೊಳಗೊಂದು ರತ್ನವಿಪ್ಪುದು. ಆ ರತ್ನದ ಪರೀಕ್ಷೆಯ ಬಲ್ಲೆವೆಂಬವರೆಲ್ಲರ ಕಣ್ಣುಗೆಡಿಸಿತ್ತು ನೋಡ. ಆ ರತ್ನ ಇತ್ತು ಅಂತಂದ್ರೆ ಅದ್ರೊಳಗೊಂದು ಬೆಳಕು ಬರ್ತದ ಅಂತ ಹೇಳ್ತಾರ ಅವ್ರು. ಮೊನ್ನೆ ದಿವ್ಸ ನಾವು ಚಕ್ರಗಳೊಳಗೆ ನೋಡಿದೀವಿ ಆ ಬೆಳಕು ಹೇಗೆ ಬರ್ತದೆ, ಯಾವ ಆ ಚಕ್ರದಿಂದ ಬರ್ತೈತಿ. ಕೊನೆಗೆ ಸಹಸ್ರ ಚಕ್ರದೊಳಗೆ ಬೆಳಕು ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಹರಪದಪ್ಪನ ಪುಣ್ಯಶ್ರೀ ಲಿಂಗಮ್ಮನವ್ರ ತಾಯಿ ವಚನ ನೋಡಿದೆ ನಾವು. ಸಾಸಿರದಲ ಕಮಲ ಉಕ್ಕಿತ್ತು ತೊಟ್ಟಿಕ್ಕಿತ್ತು ಅಲ್ಲಿ ಮಹಾಮಂಗಲ ಬೆಳಕಿನೊಳಗೆ ಸುಖಿಸಿ ಓಲಾಡಿದನಯ್ಯ ಅಂತೇಳಿ ಅವ್ರು ಏನ್ ಹೇಳ್ತಾರಲ್ಲ ಆ ರೀತಿ ಆದಂತದ್ದನ್ನ ಇಲ್ಲೆಲ್ಲ ಪ್ರಭುಗಳು ಹೇಳ್ತಾರ. ಅಲ್ಲಿ ಒಂದು ರತ್ನ ಐತಿ, ಆ ರತ್ನ ಐತಿ ಅದ್ ನೋಡಿಯೋಳ ಅಂತೇಳಿ ಬಹಳಷ್ಟು ಜನ ವೇದಾಂತಿಗಳಾಗಿದ್ರು, ಬೇರೆ ಬೇರೆ ಟೈಪ್ಸ್ ಆಫ್ ಪ್ರಾಕ್ಟೀಸರ್ಸ್ ಎಲ್ಲ ಹೇಳ್ತಾರೆ. ನಾವು ಕಂಡಿವಿ, ನಾವು ಇದು ಈ ಮೂಲಕ ಕಂಡಿವಿ, ಅದ್ ಮೂಲಕ ಕಂಡಿವಿ ಅಂತ ಹೇಳ್ತಲ್ಲ ಅದ್ ಹೇಳ್ತಾರ ಅವರು. ಆ ರತ್ನವ ಪರೀಕ್ಷೆಯ ಬಲ್ಲೆವೆಂಬವರೆಲ್ಲ ಕಣ್ಣಿಗೆಡಿಸಿತ್ತು ನೋಡ ಅಂತ. ಬಹಳ ಕಷ್ಟಪಟ್ಟು ತ್ರಾಸ್ ತಗೊಂಡು ಎಲ್ಲ ಸಂಸಾರ ತ್ಯಾಗ ಮಾಡಿ ಬೆಟ್ಟಕ್ಕೆ ಹೋಗಿ ದೇಹ ದಂಡಿಸಿ ಮಾಡಿ ತಗೊಂಡ್ರ ಅನ್ನೋದಕ್ಕ ಅಲ್ಲಿ ಕಣ್ಣುಗೆಡಿಸಿತ್ತು ನೋಡ ಅಂತ ಹೇಳ್ತಾರೆ. ಅರು ಹಿರಿಯರೆಲ್ಲರೂ ಮೊರಳಾಗಿ ಹೋದರು. ಇದನ್ನ ಈ ಟೆಕ್ನಿಕ್, ಸಿಂಪಲ್ ಟೆಕ್ನಿಕ್, ಇದನ್ನ ಪಡೆಯೋದಕ್ಕಾಗಿ ಎಷ್ಟೋ ತಗೊಂಡು ಕಷ್ಟದ ದಾರಿಯನ್ನು ಕ್ರಮಿಸಿ ಅವರೆಲ್ಲ ಏನಾದ್ರತ್ತ ಮೊರಳಾಗಿ ಹೋದರು. ಕರಿಯ ಗಟ್ಟಿಯ ಬಿಳಿದು ಮಾಡಿ ಮುಖದ ಮುದ್ರೆಯ ನೊಡೆಯಬಲ್ಲವರಿಗಲ್ಲದೆ. ಮುಖದ ಮುದ್ರೆಯ ನುಡಿಯೋದು ಅಂದ್ರೆ ಆ ಇಷ್ಟಲಿಂಗದೊಳಗಡೆ ಅಂಗವನ್ನ ಭಾವಿಸಿ ಅಂಗವೇ ಲಿಂಗ ಆಗುದು. ಗುಹೇಶ್ವರ ನಿಲುವನ್ನರಿಯಬಾರದು ನೋಡಿರಣ್ಣ. ಹೀಗ್ ಮಾಡಾರ್ದನ ನಿಮ್ಗ ಆ ಗುಹೇಶ್ವರ ಲಿಂಗ ಅದ್ರ ಅರಿವು ನಿಮ್ಗ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಗದೆ ಅದು ಬಹಳ ಗೌಪ್ಯ ಆಗ್ಯದ ಈ ಟೆಕ್ನಿಕ್ ಅಂತ ಹೇಳ್ತಾರೆ. ಕಣ್ಣಂಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಎಷ್ಟು ಪದಗಳನ್ನ ಹೆಂಗ್ ಬಳಸ್ಯಾರಪ್ಪ ಅಂದ್ರ ಈ ಅನುಭವ ಪಡಿಬೇಕಾದ್ರ ಇಷ್ಟೆಲ್ಲ ಸ್ಟೆಪ್ಸ್ ಗಳನ್ನ ದಾಟ್ತಾ ಹೋಗ್ತೀವಿ. ಕಣ್ಣೊಳಗೆ ಕಣ್ಣು ಅಂದ್ರೆ ನಮ್ಮ ಅಂತರಂಗದೊಳಗೆ ಒಂದು ಕಣ್ಣಿದೆ, ಬಹಿರಂಗದೊಳಗೆ ಒಂದು ಕಣ್ಣಿದೆ. ಬಹಿರಂಗದ ಕಣ್ಣಿನ ಮೂಲಕ ಇಷ್ಟಲಿಂಗವನ್ನು ದೃಷ್ಟಿಸಿದಾಗ ಇಷ್ಟಲಿಂಗದಿಂದ ಅಂತರಂಗದ ಕಣ್ಣಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತೈತೆ ಅಥವಾ ಕಿರಣಗಳು ಬರ್ತಾವ ಅಥವಾ ಆ ನಮಗೊಂದು ಶಕ್ತಿ ಸಂಚಲನ ಆಗ್ತೈತೆ. ಅದನ್ನೇ ಕಣ್ಣೊಳಗೆ ಕಣ್ಣು
ಕಣ್ಣಿಂಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ. ನೇತ್ರ ಅಂದ್ರೆ ತ್ರಿನೇತ್ರ ಅಂತ ಕರಿತೀವಿ, ಮೂರನೇ ಕಣ್ಣು ಅಂತ ಕರಿತೀವಿ, ಎರಡು ಬಂದ್ರು ಅದು ಆಜ್ಞಾಚಕ್ರ ಅಂತ ಕರೆದಿ ನಾವು. ನೇತ್ರವೇ ಸೂತ್ರ. ಆಜ್ಞಾಚಕ್ರದ ಮೂಲಕವಾಗಿ, ಇಲ್ಲೇನ್ ಚಿತ್ರದ ತೋರಿಸ್ತಾ ಇದೆಯಲ್ಲ, ಆಜ್ಞಾಚಕ್ರದ ಮೂಲಕವಾಗಿ ನಮಗ ಮಿದುಳಿಗೆ ಅದು ಸಂದೇಶ ಹೋಗ್ಬೇಕು. ಅದಕ್ಕೆ ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ. ಇಲ್ಲೇನ್ ಬರ್ತದಲ್ಲ, ಈ ಮೆಲಾಟಿನ್ ಸ್ರವಿಸಬೇಕಾದಂತಹ ಒಂದು ಮಿದುಳಿನ ಗ್ರಂಥಿ ಇದೆ, ಪಿಟ್ಯೂಟರಿ ಅಂತೇಳಿ. ಇದಕ್ಕೆ ಅವ್ರು ಹೇಳ್ತಾರೆ ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ. ಇದು ಬಹಳ ಗೌಪ್ಯವಾಗಿರುತ್ತೆ. ಇಲ್ಲಿಂದ ಮೆಲಾಟಿನ್ ಸ್ರವಿಸಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೊಂದು ಸಮಯ ಅದ. ಈ ಗಾಂಧಾರಿ ಸಮಯ ಅಂತ ಕರಿತಾರೆ, ಗಾಂಧಾರಿ ಮಾಂಧಾರಿಯಲ್ಲಿ ಪೂಜಿಸ್ಬೇಕು ಲಿಂಗವಂತ ಬಸವಣ್ಣ ಹೇಳ್ತಾರೆ ಆ ಟೈಮ್. ಅದಕ್ಕೆ ಅದು ಗೌಪ್ಯ ಅದ, ಅದು ಗುಹ್ಯ ಅದ, ಅದು ರಹಸ್ಯಕ್ಕೆ ರಹಸ್ಯ ಆಗೈತಿ. ಇಂಥ ನೇತ್ರಮಯಮನ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣುಗಳ ಅಣ್ಣದು ಎತ್ತ ಬಲ್ಲರು ನೋಡಯ್ಯ ಅಂತ ಹೇಳ್ತಾರೆ. ಹೀಗೆ ಆ ಕರಸ್ಥಲದ ಜ್ಯೋತಿ ಅನ್ನುವಂಥದ್ದು ಏನದಲ್ಲ, ನಮ್ಮ ಅಂಗದೊಳಗಿರುವಂತ ಆ ಒಂದು ಪಾರ್ಟ್ಸ್ ಅನ್ನು ಆಕ್ಟಿವೇಟ್ ಮಾಡ್ತೈತಿ ಅಂತ ಹೇಳ್ತಾರೆ. ಇದನ್ನ ವೈಜ್ಞಾನಿಕವಾಗಿ ನಾವಾಗ ಹುಡುಕ್ತಾ ಹೋದಾಗ ಇತ್ತೀಚೆಗೆ ವಿಜ್ಞಾನಿಗಳು ಸಹ ಈ ಪಿಟ್ಯೂಟರಿ ಗ್ರಂಥಿ ಸ್ರವಿಸಿರುವಂತ ಈ ಮೆಲಾಟಿನಿನ್ ಸ್ಟಡಿ ಮಾಡಿ ನೋಡಿದಾಗ, ಹೌದು ಈ ಮೆಲಾಟಿನ್ ಅನ್ನುವಂಥ ದ್ರವ ಸ್ರವಿಸಿ ದೇಹದೊಳಗೆ ಇಳಿತಪ್ಪ ಅಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಒಂದು ಆವಿರ್ಭಾವ ಅವರ್ಚನೀಯ ಅಂದ್ರೆ ಹೇಳಕ್ಕಾಗಲಾರದಂತ ಒಂದು ಸಂತೋಷವನ್ನ ದೇಹ ಅನುಭವಿಸ್ತದೆ. ಬಾಡಿ ವೇಟ್ಲೆಸ್ ಆಗ್ತದೆ, ಒಂದು ರೀತಿ ಎನ್ಲೈಟ್ಮೆಂಟ್ ಆಗ್ತದೆ ಅಂತೇಳಿ ಸೈಂಟಿಸ್ಟ್ ಡಾಕ್ಟರ್ಸ್ ಹೇಳ್ತಾರೆ. ಅದನ್ನ ಇಲ್ಲಿ ವಚನದಲ್ಲಿ ನಮ್ಮ ವೈಜ್ಞಾನಿಕವಾಗಿ ಇಷ್ಟಲಿಂಗದ ಅನುಭವವನ್ನು ನಮ್ಮ ವಚನಕಾರ ಕೊಟ್ಟರು. ಕರಸ್ಥಲದ ಜ್ಯೋತಿ ಇದು, ಕುರುವಿಟ್ಟ ಎರಕವಿದು, ಇದರ ನೆಲೆಯ ತಿಳಿದು ನೋಡಿದರೆ ನಿಜ ಆನಂದವು, ಒಲಬ ತೋರದ ನಿಸ್ಸಂಗ ಒಲಬನರಿದು, ಕೂಡಿದಾದನೇ ಶರಣ ಕಾಣ ರಾಮನಾಥ. ಅದನ್ನ ಎಕ್ಸಾಕ್ಟ್ಲಿ ಅರ್ಥ ಮಾಡ್ಕೊಂಡೇ ಅದನ್ನ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಫಿಸಿಕಲಿ ಆಗಿ ನಮ್ಮ ಮಿದುಳು ಮತ್ತು ಮಿದುಳಿನಿಂದ ಬರುವಂತ ಬಳ್ಳಿ, ಆಮೇಲೆ ನಮ್ಮ ಬೆನ್ನು ಹುರಿ, ಅಲ್ಲಿಂದ ಯಾವ ರೀತಿಯಾಗಿ ನರ್ವ್ಸ್ಗಳೆಲ್ಲ ಸ್ಪ್ರೆಡ್ ಆಗಿದ್ದಾವು, ಆ ಮಿದುಳಿನೊಳಗೆ ಉಂಟಾಗುವಂತ ಆ ಮೆಲಾಟಿನ್ ದ್ರವ ಹೇಗೆ ಇತರ ಬಾಡಿ ಪಾರ್ಟ್ಸ್ಗೆ ಅದು ಸರ್ಕ್ಯುಲೇಟ್ ಆಗ್ತೈತಿ ಅನ್ನೋದನ್ನ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾರೆ. ಈ ಮಿದುಳಿನ ಬಳ್ಳಿಯನ್ನ ನಾವು ನೇರವಾಗಿ ಇಲ್ಲಿ ಇಷ್ಟಲಿಂಗವನ್ನ ಈ ಚಿತ್ರವನ್ನು ತಾವು ಗಮನಿಸಿದ್ರೆ ಗೊತ್ತಾಗ್ತದೆ. ಇಷ್ಟಲಿಂಗದಿಂದ ನಾವು ನೋಡ್ತಾ ಹೋದಾಗೆ ಇಲ್ಲಿಂದ ಬರೋ ಕಿರಣಗಳು ಕಣ್ಣಿನ ಕಿರಣಗಳು ಟ್ರಾನ್ಸ್ಫರ್ ಆಗಿ ಇಲ್ಲಿಂದ ಅವ್ರು ಹೇಳ್ತಾ ಇರೋದು ಅಲಂಪ್ರಭುಗಳು, ಕಣ್ಣಿಗೆ ನೇತ್ರ ಅಂದ್ರೆ ಆಜ್ಞಾಚಕ್ರ, ಇಲ್ಲಿಂದ ಸ್ಟಿಮ್ಯುಲೇಟ್ ಆಗ್ತೈತಿ. ಆಮೇಲೆ ಇಲ್ಲಿ ನಮ್ದು ಇದು ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಬರ್ತೈತಿ. ಈ ಪಿಟ್ಯೂಟರಿ ಗ್ರಂಥಿಗೆ ಈ ಇಷ್ಟಲಿಂಗನ ಏನ್ ಮಾಡ್ತದೆ ಅಂತಂದ್ರೆ ಸ್ಟಿಮ್ಯುಲೇಟ್ ಮಾಡ್ತೈತಿ, ಸಿಕ್ರೇಷನ್ ಮಾಡೋದಕ್ಕೆ ಅಲ್ಲಿರುವಂತಹ ಒಂದು ದ್ರವವನ್ನು ಅಂದ್ರೆ ಮೆಲಾಟಿನ್ ದ್ರವವನ್ನು ಸಿಕ್ರೇಷನ್. ಈ ರೀತಿಯಾಗಿ ಅದೇನಪ್ಪಾ ಅಂತಂದ್ರೆ ನಮ್ಮ ಬೆನ್ನು ಮೂಳೆಗೆ ಅಟ್ಯಾಚ್ ಆಗಿದೆ. ಇಲ್ಲಿ ಏನ್ ನೋಡ್ತಾ ಇದೀವಲ್ಲ ಎಡಚಿತ್ರದಾಗ ಈ ರೀತಿ ಅಟ್ಯಾಚ್ ಆಗಿದೆ ನಮ್ಮ ಬೆನ್ನು ಮೂಳೆಗೆ. ಇದು ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಈಗ ನಾನು ತಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇನೆ. ಈ ಚಿತ್ರದಲ್ಲಿರೋ ನೈಜವಾಗಿ ಮಿದುಳು ಮನುಷ್ಯನ ನಿಜ ಮನುಷ್ಯನ ಮಿದುಳು ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಎರಡು ಮಿದುಳುಗಳು, ಒಂದು 25 ವರ್ಷದ. ಇದನ್ನ ನಾವು ಮಿದುಳು ಈ ರೀತಿಯಾಗಿ ಏನಾಗಿದ್ದಪ್ಪ ಅಂತಂದ್ರ ನೇರವಾಗಿ ಇದನ್ನೇ ನಾವು ಕೊನೆಗಿರೋದು ಇದು ಮೂಲಾಧಾರ ಚಕ್ರ. ನಾವು ಚಕ್ರಗಳನ್ನು ನೋಡ್ತಾ ಹೋದಾಗ ಈ ರೀತಿಯಾಗಿದೆ. ಇದು ಸೇಪ್ ನೋಡ್ರಿ, ನಾನು ಪದೇ ಹೇಳ್ತಾ ಇದ್ದೀನಿ ತಮಗೆ. ಇದ್ರದ್ದು ನಮ್ಮ ಬೆನ್ನು ಒಳಗಿರುವಂತಹದ್ದು ಇಲ್ಲಿಂದ ಮಿದುಳಿಂದ ಆಗಿರುವಂತದ್ದು ಈ ಸೇಪ್ ನೋಡಿದಾಗ ನಮಗ ಎಕ್ಸಾಕ್ಟ್ಲಿ ನಾಗರಹಾವನಂಗೆ ಕಾಣಿಸ್ತದೆ. ಇದು ಯಾವುದೇ ಊಹೆ ಅಲ್ಲ, ನಿಜವಾದ ಮನುಷ್ಯನ ಮಿದುಳಿನ ಚಿತ್ರ. ಈ ರೀತಿಯಾಗಿ ಅದನ್ನ ಸೇಪ್ ಇರೋದ್ರಿಂದ ಇದನ್ನೇ ನಮ್ಮ ಭಾರತೀಯ ಪರಂಪರೆ ಒಳಗ ನಾಗ ಆರಾಧನೆ ಬಂತು. ಈ ಮಿದುಳಿನ ಈ ಭಾಗ ಇದೇನದಲ್ಲ, ಇದು ಕೆಳಗಡೆ ಇರುವಂತದ್ದು ಇದು ಮೂಲಾಧಾರ ಚಕ್ರಕ್ಕೆ ಅಟ್ಯಾಚ್ ಇರುತ್ತದೆ, ಇದು ಕೊನೆ ಇರೋದು. ಇಲ್ಲಿ ಮೇಲೆ ಇರುವಂತದ್ದು ಇದನ್ನೇ ಈ ಯಾವುದು ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕನೆಕ್ಷನ್ ಇರ್ತದೆ. ಇಲ್ಲಿ ಮೇಲೆ ಭಾಗಕ್ಕೆ ನಾವು ಸಹಸ್ರನಾಳ ಚಕ್ರವನ್ನ ಕಾಣ್ತೀವಿ, ಇಲ್ಲಿ ಬೆಳಕು ಕಾಣ್ತೈತಿ. ಹಾಗಾಗಿ ಎಕ್ಸಾಕ್ಟ್ಲಿ ಇದು ನಾಗರ ಶೇಪ್ ಇರೋದ್ರಿಂದ ನಾಗ ಪೂಜೆ ಮಾಡೋದಕ್ಕೆ ಬಂತು. ಅದೊಂದು ದೊಡ್ಡ ದುರಂತ ನಮ್ದ ಗ್ರಂಥದೊಳಗೆ. ಈಗ ನೋಡ್ರಿ ಇದು ಯಾವ ರೀತಿ ಇದೆ, ಇದು ಪಾರ್ಟ್ಸ್ ಏನಿದೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಮುಂದುವರೆದು ನೋಡ್ತಾ ಹೋದಾಗ ಈ ರೀತಿಯಾಗಿ ಇರ್ತದೆ. ಇದ್ರೊಳಗಡೆ ಅಲ್ಲಲ್ಲೇ ಇದ್ರಾಗ ಇಡ ಪಿಂಗಳ ಸುಸ್ನಾಡಿ ಬರ್ತದೆ. ಇದು ನಮ್ಮ ಬೆನ್ನು ಮೂಳೆಗೆ ಇರುವಂತದ್ದು. ಈ ಬೆನ್ನು ಮೂಳೆಗೆ ಇರುವಂತ ಎಲ್ಲ ಅಟ್ಯಾಚ್ಗಳು ಏನದವಲ್ಲ ಒಂದಕ್ಕೊಂದು ಲಿಂಕ್ಗಳಿರ್ತಾವೆ. ಇದು ಮಾಗಿನ ಕಾರ್ಟೆಕ್ಸ್ ಬಿಚ್ಚದಾಗ ಈ ರೀತಿ ಕಾಣಿಸ್ತದೆ. ಇದ್ರ ಒಳಗಡೆ ಇರುವಂತದ್ದು ನಮ್ಮ ಮಿದುಳು. ಈ ಮಿದುಳಿನೊಳಗಡೆ ಭಾಗಗಳು, ಇದು ಹಿಂಮೆದುಳು ಮುಂಮೆದುಳು ಎರಡು ಭಾಗ, ಲೆಫ್ಟ್ ಅಂತ ಇರ್ತದೆ. ಇದ್ರೊಳಗೆ 4 ಭಾಗ ಮಾಡ್ತಾರೆ. ಮುಂಮೆದುಳು,
ಈ ಮುಮ್ಮೆದುಳು ಏನ್ ಮಾಡ್ತದೆ, ಥಿಂಕ್ ಮಾಡೋದು ಅಂತ ವಿಚಾರ ಮಾಡೋದು. ಇದು ಹಿಮ್ಮೆದುಳು, ಲೋಬ್ಸ್ ಅಂತ ಕರೀತಾರೆ. ಸೆನ್ಸಿಟಿವ್ ಆರ್ಗನ್ಸ್ ಇರ್ತದೆ ಇಲ್ಲಿ. ಇದು ಹಿಂದಿನ ಬರುವಂತ ಪದ ಅಂದ್ರೆ ನಮ್ಮ ಸ್ಪರ್ಶ ಜ್ಞಾನ ಕೊಡುವಂಥದ್ದು. ಈ ಕೆಳಗಡೆ ಇರುವಂತದ್ದು ಏನಪ್ಪಾ ಅಂತಂದ್ರೆ ಇದು ಪ್ರೊಸೆಸ್ ಥಿಂಕಿಂಗ್ ಮಾಡುವಂಥದ್ದು. ಹಿಂದಿನ ಮಿದುಳಿನೊಳಗಡೆ ಏನು ಮಾಡ್ತದೆ, ಇಲ್ಲ ಸೆರೆಬ್ರಮ್ ಅಂತ ಹೇಳ್ತದೆ. ಈ ರೀತಿಯಾಗಿ ನಮ್ಮ ಮಿದುಳನ್ನ ನಮ್ಮ ಬಾಡಿ ಒಳಗೆ ಇರ್ತದೆ. ಇದರ ಆಧಾರದ ಮೇಲೆನೆ ನಾವೆಲ್ಲ ಚಕ್ರಗಳನ್ನ ಜಾಗೃತಗೊಳಿಸುವಂತದ್ದು, ನಮ್ಮೆಲ್ಲ ಜ್ಞಾನವನ್ನ ಅದು ಉಂಟು ಮಾಡುವಂತದ್ದು. ಇಂತಹ ಜ್ಞಾನವನ್ನ ಈ ರೀತಿ ಬಾಡಿಯನ್ನು ಡಿವೈಡ್ ಮಾಡಲಾರ್ದೇನೆ ಇದನ್ನ ಶಸ್ತ್ರಚಿಕಿತ್ಸೆ ಮಾಡಿ ನೋಡಿದಾಗ ಕಾಣುವಂತ ಈ ಅಂಗಗಳ ಕುರಿತಾಗಿ ನಮ್ಮ ಬಸವಾದಿ ಶರಣರು ಸಮಗ್ರ ವಚನದೊಳಗೆ ನಮ್ಗೆ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ ಅದನ್ನ ಅವ್ರೇನ್ ಅನುಭವಿಸಿದ್ದು ಅಂತದ್ದು. ಇವತ್ತು ನಾವಿದು ಯಂತ್ರಗಳ ಮೂಲಕವಾಗಿ ಬಾಡಿಯನ್ನ ಸ್ಕ್ಯಾನ್ ಮಾಡಿ ತೆಗೆದು ನೋಡಿ ಹೇಳ್ತೀವಿ. ಇದು ಆಕ್ಟಿವೇಟ್ ಆಗ್ಬೇಕು. ನಮ್ಮೆಲ್ಲ ಚಿಂತನೆಗಳು, ವಿಚಾರಗಳು ಇವೆಲ್ಲವನ್ನು ಆಕ್ಟಿವೇಟ್ ಮಾಡೋದು, ಎಲ್ಲವನ್ನ ಮಾಡ್ತಂತ ಮಿದುಳೆ. ಹಾಗಾಗಿ ಈ ಮಿದುಳನ್ನಲ್ಲಿರುವಂತ ಈ ಮೂಲಕವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರ ಈ ಲಿಂಗ, ಹೊರಗಡೆ ಇರುವಂತ ಲಿಂಗ ಜ್ಞಾನವನ್ನು ಪಡಿತೀವಿ. ಈ ಲಿಂಗ ಜ್ಞಾನವೇ ಈ ಅಂಗ ಜ್ಞಾನಕ್ಕೆ ಸಂಪರ್ಕವಾಗಿರುವಂತದ್ದು ಯಾವ್ದಪ್ಪ ಅಂದ್ರೆ ಹೊರಗಡೆ ಇರುವಂತದ್ದು ಇದು ಮಹಾಲಿಂಗ, ಇದು ಅಂಗ. ಇದು ಈ ಮಹಾಲಿಂಗಕ್ಕೂ ಈ ಅಂಗಕ್ಕೂ ಸಂಬಂಧವಾಗಿ ಈ ರೀತಿಯಾಗಿ ಇಷ್ಟಲಿಂಗದ ಈ ತ್ರಿಕೋನಾಕಾರದಲ್ಲಿ ಈ ಇಷ್ಟಲಿಂಗ ಏನ್ ಮಾಡ್ತೈತಪ್ಪ ಅಂದ್ರ ನೀನು ಅಂಗವಲ್ಲ, ಆ ಲಿಂಗದ ಭಾಗ ಅನ್ನುವಂಥ ಅರಿವನ್ನು ಕೊಡ್ತದಲ್ಲ. ಇಂತಹ ಅರಿವನ್ನು ಕೊಡೋದಕ್ಕೋಸ್ಕರವಾಗಿ ಬಸವಾದಿ ಶರಣರು ವಚನಗಳಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸಾಕಷ್ಟು ನಮಗ ಅರಿವನ್ನು ಕೊಟ್ಟಿದ್ದಾರೆ. ಆ ವಚನಗಳನ್ನ ಅರಿವನ್ನ ಅರ್ಥೈಸ್ಕೊಳ್ಳೋದ್ರ ಮೂಲಕವಾಗಿ ಅವ್ರು ಹೇಳ್ತಾರೆ, ಅಂಗ ಅನ್ನುವಂಥದ್ದು ಅದು ಏನು ಅಲ್ಲ, ಅದು ಸಹ ಶೂನ್ಯದ, ಅದ್ರೊಳಗಡೆ ಏನು ಇಲ್ಲ, ಅದು ಬಯಲದ. ಅಂಗವನ್ನ ವಿಭಾಗಿಸಿ ವಿಭಾಗಿಸಿ ಮಾಡಿ ನಮಗ ನೋಡಿ ಕೊಟ್ಟ ಹೇಳ್ತಾರೆ ಶರಣರು. ಒಳಗೆ ನೋಡಿದ್ರೆ ಒಳಗು ಬಯಲು, ಹೊರಗೆ ನೋಡಿದ್ರೆ ಹೊರಗೂ ಬಯಲು, ಬಯಲೇ ಬಯಲು ಅಂತ ಹೇಳ್ತಾರೆ. ಹೀಗೆ ಯಾವ ರೀತಿಯಾಗಿ ಹೇಳಿದ್ರು ಅವ್ರು ಬಯಲು, ನಮ್ಮ ಅಂತರಂಗದೊಳಗೂ ಬಯಲೇ ಐತೆ ಅಂತ ಹೇಳಿದ್ರು ಅವ್ರು. ಯಾವುದೇ ಡಿಸೆಕ್ಷನ್ ಮಾಡಿ ನೋಡಿಲ್ಲ, ಏನು ಮಾಡಿ ನೋಡಿಲ್ಲ. ಈಗ ಒಂದು ಇಲ್ಲಿ ನಮ್ಮ ಚರ್ಮವನ್ನು ನೋಡೋಣ, ಒಂದು ಚರ್ಮದ ಮೇಲೆ ಹಿಡ್ಕೊಂಡು ನಾವು ಒಳಗಡೆ ಭಾಗಕ್ಕೆ ಹೋದೇವಂದ್ರೆ ಅಕ್ಕಮದೇವ ತಮ್ಮ ವಚನದಲ್ಲಿ ಹೇಳ್ತಾರೆ, ಎಲುಬಿನ ಅದಕ್ಕೆ ಚರ್ಮದ ಹೊದಿಕೆ, ಇದ್ರೊಳಗೆ ಏನಿದೆ ಸುಡು ಸುಡು ಈ ದೇಹ ಮೆಚ್ಚಿನ ಏನು ಕಾಣ್ತಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದ ಒಳಗಡೆ ಏನೇನು ಇಲ್ಲ, ನಮ್ಮ ಒಳಗಡೆ ಇರುವಂತದ್ದು ಪ್ಯೂರ್ ಕಾನ್ಸಿಯಸ್ ಪ್ರಜ್ಞೆ, ಅರಿವು ಅಂತ ಕರಿತಾರೆ ನಮ್ಮ ಶರಣರದಕ್ಕೆ. ಅರಿವು, ಅರಿವೇನೆ ಏನ್ ಮಾಡ್ತದಪ್ಪ ಅಂದ್ರ ಅಂಗದೊಳಗೆ ಇದ್ಕೊಂಡು ಅಂಗದಕ್ಕ ನಾನು ಅನ್ನುವಂತ ಅಹಂಕಾರ, ಅಹಂಭಾವಗಳು ಇವೆಲ್ಲ ಕ್ರಿಯೇಟ್ ಆಗಿರ್ತಾವ. ಇವೆಲ್ಲವನ್ನ ಅಳಿಬೇಕು. ಈಗ ನಾನು ನಿಮ್ಗೆ ತೋರಿಸ್ತೀನಿ, ಚರ್ಮದೊಳಗಡೆ ನಮ್ ದೇಹದ ಒಳಗಡೆ ಹೋದಾಗ ನಾವ್ ಏನ್ ನೋಡಕ್ ಸಾಧ್ಯತೆ ಐತಿ? ಏನು ಇಲ್ಲ ರೀ. ಈ ನಾವು ಚರ್ಮವನ್ನ ನಾವು ನೋಡ್ತಾ ಹೋದಾಗ ಈ ನೋಡ್ರಿ ಇಲ್ಲಿ ಜಸ್ಟ್ ನಾವು ನೋಡ್ತಾ ಇರುವಂತದ್ದು ಸ್ಕಿನ್, ನಮ್ಮ ಕೈಯನ್ನು ನಾನು ತೋರಿಸ್ತೀನಿ. ಈ ಕೈಯಿನ ಒಳಗಡೆ ನಾವು ಮೈಕ್ರೋಸ್ಕೋಪಿಕ್ ಹಾಕಿ ಒಳಗಡೆ ನೋಡ್ತಾ ಹೋದಂದ್ರೆ ಮೇಲ್ಗಡೆ ನಮ್ಗೆ ಚರ್ಮ ಕಾಣಿಸ್ತದೆ. ಡೀಪ್ ಆಗಿ ಇನ್ನು ಒಳಗಡೆ ಹೋಗಿ 2 ಟೈಮ್ಸ್ ಅದನ್ನ ಜೂಮ್ ಮಾಡಿ ನೋಡ್ತಾ ಹೋಗ್ತೀವಿ, 3 ಟೈಮ್ಸ್ ಜೂಮ್ ಮಾಡಿ ನೋಡ್ತಾ ಹೋಗ್ತೀವಿ, 4 ಟೈಮ್ಸ್ ಜೂಮ್ ಮಾಡಿದೀವಿ, 5 ಟೈಮ್ಸ್, 9 ಟೈಮ್ಸ್, 10 ಟೈಮ್ಸ್. ನಮ್ಮ ಚರ್ಮನೇ ನಾನು ನೋಡ್ತಾ ಇರೋದು ಈ ಸದ್ಯ ನಾವು 20 ಟೈಮ್ಸ್ ಜೂಮ್ ಮಾಡಿ ನೋಡ್ತಾ ಇವಿ ಚರ್ಮವನ್ನು. ಹಾಗೆ 33, 37 ಪಾಯಿಂಟ್ ಅಷ್ಟು ಪ್ರಮಾಣದಾಗ ಜೂಮ್ ಮಾಡಿ ನೋಡ್ತಾ 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 ಚರ್ಮದೊಳಗಡೆ ಹೋಗ್ತಾ ಇದೀವಿ. ಇನ್ನೂ 75, 76% ಜೂಮ್ ಮಾಡಿದೀವಿ ಚರ್ಮವನ್ನು. ಹಾಗೆ ಚರ್ಮನೇ ನಾವು ನೋಡ್ತಾ ಇರೋದು 100% ಜೂಮ್ ಮಾಡಿದಾಗ ನಮ್ಮ ಚರ್ಮದ ಒಳಗಡೆ ನಮ್ಮ ಜೀವಕೋಶಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನು 125, 125, 127 ಜೂಮ್ ಮಾಡಿ ನೋಡಿದಾಗ ಈ ಚರ್ಮದ ಬಣ್ಣನೇ ಹೋಯ್ತು. ಆ ಚರ್ಮಕ್ಕೆ ನಾವು ಈ ಮೇಲೆ ಕರಿ ಬಿಳಿ ಅನ್ನುವಂತ ಬಣ್ಣ ಏನೋ ಎಲ್ಲ ಹೋಗ್ಬಿಡ್ತೈತೆ. ಒಳಗಡೆ ಚರ್ಮದ ಒಳಗಡೆ ಇರುವಂತ ಜೀವಕೋಶಗಳನ್ನ ನೋಡ್ತಾ ಇದ್ದೀವಿ ನಾವು 172% ಜೂಮ್ ಮಾಡಿ ನೋಡಿದಾಗ. ಹೀಗೆ ಒಳಗಡೆ ಹೋಗ್ತಾ 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 ಹೋದಾಗ ನಮ್ಮ ಜೀವಕೋಶಗಳು ನಮಗೆ ಗೋಚರಿಸ್ತಾ ಹೋಗ್ತಾವೆ. ಆ ಜೀವಕೋಶಗಳು ಒಳಗಡೆ ಮತ್ತೆ ನಾವು ಜೂಮ್ ಮಾಡಿ ನೋಡ್ತಾ ಹೋದೆವಂದ್ರೆ ಮೇಲ್ಗಡೆ ಇರುವಂತ ಚರ್ಮದ ಬಣ್ಣನೂ ಇಲ್ಲ, ಆ ವ್ಯಕ್ತಿ ಇದನ್ನೂ ಇಲ್ಲ. ಇನ್ನೂ ಜೂಮ್ ಮಾಡಿ ನೋಡ್ತಾ ಹೋದಾಗೆ ಒಳಗಡೆ ಕಾಣ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ನಮ್ಮ ಜೀವಕೋಶಗಳ ಒಳಗಡೆ ಬಯಲಿದೆ, ಖಾಲಿ ಇದೆ. ಎಲ್ಲಾ ಜೀವಕೋಶಗಳಿಗೆ ಜೀವಂತವಾಗಿರುವಂತ ಚೇತನ ಕೊಡುವಂತದ್ದೇ ಲಿಂಗ. ಆ ಚೇತನ ಯಾವುದು ಅನ್ನುವಂಥದ್ದು ಇವುಗಳೆಲ್ಲವನ್ನು ಸಹ ಆರ್ಟಿಫಿಷಿಯಲ್ ಆಗಿ ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಬ್ಲಡ್ ಆರ್ಟಿಫಿಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಹಾರ್ಟ್ ಆರ್ಟಿಫಿಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ,
ಕಿಡ್ನಿ ಮಾಡ್ತೀವಿ. ಅಷ್ಟೇ ಅಲ್ಲ, ಬೇರೆ ಅಂಗದ ಎಲ್ಲಾ ಅಂಗಗಳನ್ನು ಆರ್ಟಿಫಿಷಿಯಲ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಬಟ್ ಈ ಎಲ್ಲಾ ಜೀವಕೋಶಗಳ ಮಧ್ಯೆ ಸಂಚರಿಸ್ತಾ ಇರ್ತದಲ್ಲ ಈ ಬಯಲು, ನೋಡ್ರಿ, ಈ ಜೀವಕೋಶಗಳ ಮಧ್ಯದಲ್ಲಿ ತೋರಿಸ್ತಾ ಇದೆ. 4000 5,000 ಪಟ್ಟು ಜೂಮ್ ಮಾಡಿ ನೋಡಿದಾಗ ನಮ್ಮ ಚರ್ಮದ ಒಳಗಡೆ ಕಾಣ್ತಾ ಇರುವಂತದ್ದು, ನಮ್ಮ ಅಂತರಂಗದಲ್ಲಿ ನಾವು ನೋಡ್ತಾ ಇರುವಂತದ್ದು ಅಲ್ಲಿ ಏನಿದೆಪ್ಪ ಅಂತಂದ್ರೆ ಪೂರ್ತಿ ಬಯಲು. ಹಾಗೆ ಮೊನ್ನೆ ದಿವಸ ನಾವು ಆಕಾಶದೊಳಗೆ ನೋಡಿದ್ದೇವಲ್ಲ, ಯಾವ ರೀತಿಯಾದಂತ ಬಯಲು ಕಾಣ್ತಿತ್ತು, ಅದೇ ರೀತಿ ಬಯಲು ನಮ್ಮ ಅಂಗದೊಳಗೂ ಇದೆ. ಅಲ್ಲಿ ಏನೇನಿಲ್ಲ, ಎಲ್ಲವೂ ಬಯಲೇ ಇದೆ. 80 90 100,000 ಪಟ್ಟು, ಲಕ್ಷ ಪಟ್ಟು, 2,00,000 ಪಟ್ಟು ನಾವು ಜೂಮ್ ಮಾಡಿ ನೋಡಿದಾಗ ನಮ್ಮ ಅಂಗದೊಳಗಡೆ ನಾವು ಕಾಣ್ತಾ ಇರುವಂತದ್ದು ಏನು ಅಂತಂದ್ರೆ ಬಯಲು. ಫಿನಿಶ್, ಏನೇನು ಇಲ್ಲ, ಪೂರ್ತಿ ಬಯಲಿದೆ. ಅಂದ್ರೆ ನಮ್ಮ ಒಳಗ ಹೇಳಿದ್ರಲ್ಲ ವಚನಕಾರರು, ಒಳಗೂ ಬಯಲು ಹೊರಗೂ ಬಯಲು, ಬಯಲೇ ಬಯಲು ತುಂಬಿರುವಂತ ಈ ಒಂದು ಪ್ರಪಂಚದೊಳಗೆ ನಾವು ಈ ಅಂಗವನ್ನ ಧರಿಸಿ ಭೂಮಿ ಮೇಲೆ ಇದ್ದೇವೆ. ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದಿದ್ದೇವೆ. ನಾವು ಬರೀ ಮೇಲಿನ ಚರ್ಮದ ಬಗ್ಗೆ ಡಿಫರೆನ್ಸ್ ಮಾಡ್ತೀವಿ, ನಾನು ಕರಿಯ ಅವನು ಬಿಳಿಯ. ನಾವು ಈ ಅಂಗ ಅಳದು ಹೋಗ್ತೇವೆ. ಪಂಚಮಹಾಭೂತಗಳಿಂದ ಆಗಿರುವಂತ ಅಂಗ ಇದು. ಈ ಅಂಗ ಪಂಚಮಹಾಭೂತಗಳು ಲೀನ ಆಗ್ತದೆ. ಆದ್ರೆ ಈ ಅಂಗವನ್ನ ಮುನ್ನಡೆಸ್ತಾ ಇರುವಂತ ಚೇತನ ಏನದಲ್ಲ, ಅದು ಲಿಂಗ. ಈ ಲಿಂಗವೇ ನಾವು ಅನ್ನುವಂತ ಒಂದು ಅರಿವು ಮೂಡ್ಲಿ ಅನ್ನೋ ದೃಷ್ಟಿಯಿಂದ ಈ ಸಕಿಲಗಳನ್ನ ವಚನಕಾರರು ರಚನೆ ಮಾಡಿದ್ದಾರೆ. ಈ ಸಕಿಲದ ಮೂಲಕ ನಾವು ಕೇವಲ ಅಂಗದೇಹಿ ಅಲ್ಲ, ನಾವು ಲಿಂಗದೇಹಿಗಳು. ನಮ್ಮೊಳಗಡೆನೆ ಲಿಂಗ ಪ್ರಜ್ಞೆ ಇದೆ. ನಾನು ಅಂತಂದ್ರೆ ಲಿಂಗ ಅನ್ನುವಂತ ವಿಷಯಕ್ಕೆ ಬರ್ತಾ ಇಷ್ಟು ದಿನಗಳವರೆಗೆ ನನಗೆ ಈ ಅಂಗಲಿಂಗದ ಕುರಿತಾಗಿರುವಂತಹ ಸಕಿಲೆಗಳ ಅಧ್ಯಯನ ಮಾಡೋದಕ್ಕೆ ಪ್ರೇರೇಪಣೆ ನೀಡಿದಂತ ಸನ್ಮೇಶ್ವರಿ ತಾಯಿ ಅಕ್ಕರವರೆಗೂ, ಹಾಗೂ ಈ ಇಷ್ಟು ದಿನಗಳವರೆಗೆ ಸಕಿಲದ ಕುರಿತಾಗಿ ಅಧ್ಯಯನದ ಈ ಅನುಭವ ಸರಣಿಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳಿಗೂ, ಹಾಗೂ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮದನ್ನ ಸೆರೆ ಹಿಡಿದು ಎಲ್ಲರಿಗೂ ಸಹ ತಲುಪಿಸಿರುವಂತ ಚಟ್ನಳ್ಳಿ ಅಕ್ಕರವರಿಗೂ, ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ ಈ ವಿಚಾರ ಸರಣಿಗೆ ವಂದನೆಗಳನ್ನು ಹೇಳ್ತೀನಿ. ಸರ್ವರಿಗೂ ಶರಣು ಶರಣಾರ್ಥಿಗಳು.